ಅಮ್ಮ ಬಾ ಬಾ ಒಳಗಡೆ ಬಾ ಕುಂತ್ಕ ಬಾ. ಇಲ್ಲೇ ಮನೆ ಹೇಳನ್ ಮಗ ನಿನ್ ಗಂಡ ಎಲ್ಲೋದ್ನೆ? ಆಳ್ ಬಿದ್ದೋದ್ನ ನೆಗದ್ ಬಿದ್ದೋದ್ನ ಎಲ್ಲ ಆಳ್ ಬಿದ್ದೋದ್ನೆ ನಿನ್ ಗಂಡ? ಬಾಮ ಫೋನ್ ಹಾಕಿದ ತಕ್ಷಣ ನೀ ಓಡೆ ಬಂದ್ಬಿಟ್ಟಿದ್ಯಲ್ಲ ನೀನು. ಬಾ ಕುಂತ್ಕ ಬಾ ಇಲ್ಲಿ. ಅಮ್ಮ ಬಾ, ಊರಿಂದ ಅಲ್ಲ ಸುಮ್ನೆ ನೀ ಏನಕ್ಕೆ ಬರಕೋದೆ ಕಾಲ್ ಹೇಳ್ಕೊಂಡು. ಇನ್ನೇನು ಆ ಬೊಡ್ಡ ಇದ್ದ ನಿನ್ ಗಂಡ ಇಂತ ಕ್ಯಾಮೆ ಎಲ್ಲ ಮಾಡವನೆ ಅಂತ ಗೊತ್ತಾದ್ದಲ್ವೇ? ಅದ್ ಹೆಂಗ್ ಸುಮ್ನಿರಕಾಯ್ತದ ನೀನೇ ಹೇಳು? ಲೋಪನ ನಮ್ಗೆ ಚೊಪ್ಲಿ ಗಿಪ್ಲಿ ತಕೊಂಡು ಹಂಗೆ ದಬದೆ ಬದೆ ಬದ ಗಡ್ಸದ್ ಬಿಟ್ಬಿಟ್ಟು ನೀನಿದೊಳ್ಳೆ ನೀ ಸುಮ್ಕಿದ್ಯಲ್ಲ ನೀನ್ ಎಲ್ಲ ಬಿಟ್ಬಿಟ್ಟು ಹಾಕ್ಬೇಕಿತ್ತು ತಾನೆ, ಸರಿಯಾಗಿ ಗಟ್ಟಿಸ್ಬೇಕಿತ್ತು ತಾನೆ ಲೋಪರ್ ನನ್ನ ಮಗಂಗೆ. ಸುಮ್ನೆ ಯಾಕೆ ಬಿಟ್ಟೆ ನೀನು? ನನ್ನ ಮಗ ಆಡಿದ್ದೆ ಆಟ ಊಡಿದ್ದೆ ಲಗ್ಗೆ ನಂಗೆ ಆಗೋಗ್ಬಿಟ್ಟೈತೆ. ಕರಿ ಮೆಟ್ಗೆ ತಕೊಂಡು ಹಾಕ್ಬೇಕ ನನ್ನ ಮಗಂಗೆ. ಒಳಿಯನಂತೆ ಒಳಿಯ ಒಂದಿನಕ್ಕೂ ನೆಮ್ಮದಿ ಇಕ್ಕೊಂಡಿಲ್ಲ ನೀನ. ಹೇಳಿದ್ನಲ್ಲಮ್ಮ ನನ್ನ ಗಂಡನ ವಿಚಾರ ಎಲ್ಲ ಗೊತ್ತಾಗಿದ್ದು ಅಂತ ಹೇಳ್ಬಿಟ್ಟು ಈಗ ಈ ಮಗಿನಿಂದನೇ ಗೊತ್ತಾಗಿದ್ದು. ಪಾಪ ಆ ಪದ್ದಿ ಮಗಳು ಪುಟ್ಟಿ ಕರ್ಕೊಂಬಿಟ್ಟು ಬಂದು ಬಿಟ್ಟೋಗವಳೆ. ಬಿಟ್ಟೋಗ್ಬಿಟ್ಟು ನೋಡ್ಕ ಅವ್ರ ಅಮ್ಮಿಲಿಲ್ಲ ಪಾರಿನಾಗವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟೋಗವಳೆ. ದಿನ ಬತ್ತಾಳೆ ಕಣಮ್ಮ, ಬಂದ್ಬಿಟ್ಟು ಮಾತಾಡ್ಸ್ಕೊಬಿಟ್ಟು ಹೋಯ್ತಾಳೆ. 10,000 ಕೊಟ್ಟಿದ್ಲು ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡ್ಕೊತಾ ಇವ್ನಿ ನಾನು. ಅದೇ ನಮ್ಮಂತ ಒಳ್ಳೆಯರಿಗೆ ದೇವರು ಯಾವುದೋ ಒಂದು ರೂಪದಾಗ ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇದೇ ನಿನಗೆ ಸಾಕ್ಷಿ. ನೋಡ್ದ ಹೆಂಗೋ ದೇವ್ರ ರೂಪದಾಗ ಬಂದ್ಬಿಟ್ಟು ಸಹಾಯ ಮಾಡಲಿಲ್ವ ಇವಾಗ? ಅಷ್ಟೇ ನೀ ಬಿಡು. ನನಗೆ ವಿಷಯ ಕೇಳ್ಬಿಟ್ಟು ನೀನು ಫೋನ್ ಹಾಕಿ ನೀನು ಹೇಳ್ದಲ್ಲ ಹಿಂಗೆ ರಂಗಿ ಜೊತೆ ಇದ್ದ ಅಂತ ಹೇಳ್ಬಿಟ್ಟು, ಯಾಕೋ ಮೈ ಕೈಯೆಲ್ಲ ಉರ್ದೋಗ್ಬಿಡ್ತು ನೋಡಿ ನನಗೆ. ಅದಕ್ಕೆ ಒಮ್ಮಕ್ಕನಾಗೆ ಬೆಳಿಗ್ಗೆ ಬಸ್ ಹತ್ಕಡೆ ತೆಗಿತು ಬಂದ್ಬಿಟ್ಟೆ. ಬಿಡಿಸೋಗನ್ ಗಾಳಿಯ ನಿನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು ಬಿಡ್ಸೋದೇನು ದೆವ್ವ ಬಿಡ್ಸಿದೀನಿ. ಕೈ ಕಾಲು ಮುರ್ಕೊಂಡು ಆಸ್ಪತ್ರೆಗೆ ಹೋಗವ್ನಿ. ಸರಿಯಾಗಿ ಗಡ್ಸಾಕಿದ್ದೀನಲ್ಲ, ಮೈ ಕೈ ನೋವು ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದೇನು ಅಂತ ಹೇಳ್ಬಿಟ್ಟು ಹೊಂಟೋದ. ನೀನು ಕುಂತ್ಕ. ಬರೀ ಮಾತಾಡ್ತಾ ಇದ್ರೆ ಹೆಂಗೆ ಹೇಳು? ಕಾಪಿ ಕಬಿಟ್ಟು ಬರ್ತೀನಿ ನೀರು. ಏನಪ್ಪುಟ ಏನಪ್ಪ ನೋಡ್ತಾ ಇದೀಯಾ ಫೋನಾಗೆ? ನೋಡ್ತಾ ಇದ್ದೀನಿ ಅಜ್ಜಿ. ಹೌದೇನಪ್ಪ ಸಂದಕಿದ್ಯಾ? ನೀನು ಹೊಟ್ಟೆ ತಣ್ಣಗಿರ್ಲಿ ಕಣಪ್ಪ. ಹೆಂಗೋ ನಿನ್ನ ರೂಪದಾಗ ದೇವ್ರ ರೂಪದಾಗ ಬಂದ್ಬಿಟ್ಟು ನನ್ನ ಮಗಳು ಸಂಸಾರ ಉಳಿಸ್ಬಿಟ್ಟ ಕಣಪ್ಪ. ನೀನಂತೂ ಆ ದೇವ್ರ ಸಮಾನ ಕಣಪ್ಪ. ನೀನಂತೂ ಯಾಕೆ ಬಿಟ್ಟು ಕೊಡ್ಬೇಕು ನೀನ ದೇವ್ರ ಸಮಾನನೇನಿಯ? ಏನಪ್ಪ ನಿಮ್ಮ ಅಮ್ಮನ ಹೆಸರು ಏನಪ್ಪ ಮಗ? ಮಮ್ಮಿ. ನಿಮ್ಮ ಅಮ್ಮನ ಹೆಸರು ಮಮ್ಮಿಯಾ? ಎಂತೆಂತ ಹೆಸರು ಮಡಿಕೊಂಡಿರ್ತಾರೆ ಈಗಿನ ಕಾಲದಾಗೆ. ಪರದೇಶರೆಲ್ಲ ಹಂಗೆ ತಗ ಬ್ಯಾರೆ ಬೇರೆ ಹೆಸರುಗಳೆಲ್ಲ ಮಡಿಕೊಂಡಿರ್ತಾರೆ. ಮಗ ಭಾಳ ಸಂದಕೈತಿ. ಏನಾರ ಅಮ್ಮ ಫೋನ್ಗಿನ ದಿನ ಮಾಡ್ತಾಳೇನೋ? ನಮ್ಮ ಭಾಷೆನೇ ಮಾತಾಡ್ತಾಳೋ ಬೇರೆ ಭಾಷೆ ಮಾತಾಡ್ತಾಳೋ? ಅಲ್ಲೋಡಮ್ಮ ನೀನು ಹೇಳಿದಕ್ಕೆ ನೆನಪಾಯ್ತು. ನೀವನು ಬಂದಾಗಲೇ ಒಂದು 3-4 ದಿನ ಆಗೈತೆ. ಒಂದು ದಿನಕ್ಕೂ ಅವ್ರ ಅಮ್ಮ ಫೋನೇ ಹಾಕಲಿಲ್ಲಮ್ಮ. ಈ ಪುಟ್ಟಿನೇ ಬತ್ತಾಳೆ ನೋಡ್ಕೊತಾಳೆ ಒಯ್ತಾಳೆ ಬಿಟ್ರೆ ಅವ್ರ ಅಮ್ಮೇನೊಂದು ಫೋನ್ಗಿನೂ ಹಾಕಿಲ್ಲ. ನಾ ಕಾಣಿ ಕಣಮ್ಮ ಫೋನ್ ಹಾಕಿರೋದು ನಾ ಕಾಣಿ. ಚಿಕ್ಕ ಮಕ್ಕಳು ಫೋನ್ ಹಾಕ್ತಿದ್ದಂಗೆ ಇನ್ನೇನು ಮಾಡ್ತಾರೆ? ಫೋನ್ ಹಾಕ್ಬಿಟ್ಟು ಮಾತಾಡಿಸ್ತಾರಲ್ವೇ? ಫೋನ್ ಹಾಕಿಲ್ಲ ಅಂತ ಹೇಳ್ತಿದ್ಯಾ ನೀನು? ಸರಿ ಇಲ್ಲ ಕಣಮ್ಮ ಫೋನೇ ಹಾಕಿಲ್ಲ. ಫೋನ್ ಹಾಕಿದ್ರೆ ನಾನು ಯಾಕೆ ನಿಂಗೆ ಸುಳ್ಳು ಹೇಳಿ? ಫೋನು ಹಾಕಿಲ್ಲ ಎಂಥದನ್ನು ಹಾಕಿಲ್ಲ. ಇರು ಇವನು ನನ್ನ ಮಾತು ಕೇಳ್ತೀನಿ ಏನು ಹೇಳ್ತಾನೋ. ಅಲ್ಲ ಅವ್ರ ಅಮ್ಮ ಹೋಯ್ತೋ ಇಲ್ವೋ ನಾ ಕಾಣಿ. ಪುಟ್ಟಿ ಕರ್ಕೊಬಿಟ್ಟು ಬಂದು ಬಿಟ್ಟು ಹೋದ್ಲು ಅಷ್ಟೇ ನೋಡಿ. ನನ್ನ ತಲೆಗೆ ಬರಲೇ ಇಲ್ಲ. ನನ್ನ ಗಂಡನ ಟೆನ್ಷನ್ಗೆ ನನ್ನ ತಲೆಗಂತೂ ಏನೂ ಬರಲಿಲ್ಲ. ಹೋಗತ್ತಾ ವಿಹಾನು ಮಗ ವಿಹಾನು? ಆಂಟಿ ನಾನು ಇಂಟ್ರೆಸ್ಟಿಂಗ್ ಆಗಿ ಗೇಮ್ ಆಡ್ತಾ ಇದ್ದೀನಿ, ನೀವು ಸುಮ್ಮನೆ ಇರಿ ಆಂಟಿ. ಅಲ್ಲ ಕಣ್ಮಗ ಬಂದಾಗಿಂದ ನಿಮ್ಮ ಅಮ್ಮಂದು ತನ್ನ ಒಂದು ಗೀತಾನು ಫೋನ್ ಹಾಕ್ಲಿಲ್ಲ. ಹೆಂಗಿದೆ ಕಣ್ಮಗ ಅಂತ ಮಾತಾಡಿಸ್ಲಿಲ್ಲ. ಎಂಥದೂ ಇಲ್ಲ. ಫೋನ್ ಹಾಕಿ ಮಾತಾಡಪ್ಪ ನಿಮ್ಮ ಅಮ್ಮಂಗೆ. ಫೋನ್ ಕೊಟ್ಟಿವನಲ್ಲ ಆಟಾಡಕ್ಕೆ. ಫೋನ್ ಹಾಕ್ಬಿಟ್ಟು ನಿಮ್ಮ ಅಮ್ಮಂಗೆ ಹೆಂಗಿದ್ಯಾ ಸಂದಕಿದ್ಯಾ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಚಾರಿಸಪ್ಪ. ಇಷ್ಟು ದಿನ ನೋಡ್ಕೊಂಡಿದ್ದೀನಿ ನಿನ್ನ. ನಿಮ್ಮ ಅಮ್ಮನ ಹೆಸರು ಹೇಳಿಲ್ಲ ಎಂಥದ್ದು ಇಲ್ಲ. ಒಂದು ದಿನಕ್ಕೆ ಫೋನ್ ಹಾಕ್ಬಿಟ್ಟು ಫೋನ್ ಮಾಡಿಬಿಟ್ಟು ಮಾತಾಡಿಸ್ಲಿಲ್ಲ. ಎಂಥದ್ದು ಇಲ್ಲ. ಫೋನ್ ಮಾಡಿ ಮಗ ಮಾತಾಡನಿ. ಅಯ್ಯೋ ಮಮ್ಮಿ ದಿನ ಬರ್ತಾರಲ್ಲ ಮನೆಗೇನೆ ನನ್ನೇ ನೋಡ್ಕೊಂಡು ಹೋಗಕ್ಕೆ, ಮತ್ತೆ ಫೋನ್ ಯಾಕೆ ಮಾಡಬೇಕು? ಮಮ್ಮಿನೇ ಡೈಲಿ ಬಂದು ಚಾಕ್ಲೇಟ್ಸ್ ಎಲ್ಲ ಕೊಡ್ಸಿ ಹೋಗ್ತಾವ್ರಲ್ಲ ಈಗ. ಏನ ಹೇಳ್ತಿದ್ಯಾ ಮಗ? ನಿಮ್ಮ ಅಮ್ಮ ಗೌರಿಯಾ ನಿಮ್ಮ ಅಮ್ಮನ ಹೆಸರು? ಅಮ್ಮ ಗೌರಿ. ಅಯ್ಯೋ 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 ಹಂಗಾರೆ ಇವ್ರ ಅಮ್ಮ ಬಂದು ಪುಟ್ಟಿನ ಹೊಗಳ. ನಿಮ್ಮ ಅಪ್ಪನ ಹೆಸರು ಏನಪ್ಪ ಪುಟ್ಟಾಣಿ? ಗೇಮ್ ಆಡ್ಕೊಂಡೆ ಮಾತಾಡು. ನಂತಾಗ ಮಾತಾಡಕ್ಕಿಲ್ವ ನೀನು? ನಿಂಗೆ ಏನಾರ ಮಾಡ್ಕೊಡಕ್ಕಿಲ್ವ ನಾನು ಹೇಳು? ನಿಮ್ಮ ಅಪ್ಪನ ಹೆಸರು ಏನು ಹೇಳು? ನಂಗೆ ಅಪ್ಪ ಇಲ್ಲ, ಅಮ್ಮ ಒಂದೇ ಇರೋದು. ಮಮ್ಮಿ ಒಂದೇ ಸಾಕು ನನಗೆ. ಡ್ಯಾಡಿ ಅವಶ್ಯಕತೆ ನಂಗೇನಿಲ್ಲ. ನೋ ಐ ಲವ್ ಮೈ ಮಮ್. ಅಯ್ಯೋ ಅಯ್ಯೋ ಶಿವನೇ ಹೋಗತ್ತಾಗೆ. ಅಲ್ಲ ಕಣಪ್ಪ ನೀನು ಹುಡುದಾಗಿಂದನೂ ಅಪ್ಪ ಇಲ್ವೋ? ಮೊದಲು ನೀನು ನೋಡ ಇಲ್ವೋ? ಏನು ಕತೆ? ಆಂಟಿ ನಾನು ಇಂಟ್ರೆಸ್ಟಿಂಗ್ ಆಗಿ ಗೇಮ್ ಆಡ್ತಾ ಇದ್ದೀನಿ ಆಂಟಿ. ನೀವೆಲ್ಲ ಡಿಸ್ಟರ್ಬ್ ಮಾಡಬೇಡ್ರಿ ನೀವು ನನಗೆ ಪ್ಲೀಸ್. ಅಲ್ಲ ಕಣಪ್ಪ ಮಗ ಅಪ್ಪ ನೀನು ನೋಡ ಇಲ್ವಾ? ಇಲ್ಲ ನಾನು ನೋಡಿಲ್ಲ. ಮಾತಾಡ್ಬೇಡಿ ಪ್ಲೀಸ್. ಅಮ್ಮ ಕೇಳಿಸ್ಕೊಂಡಿನಮ್ಮ. ಅಲ್ಲಡು ಪೊದ್ದಿ ಮೊಮ್ಮಗನೇ ಮತ್ತೆ ಇವನು ಹೇಳ್ತಾ ಇಲ್ವಾ? ಇವಳ ಮಗಳೇ ನೀನು ಗೌರಿ ಅಂದರೆ ನೀನು ಪುಟ್ಟಿನೇ ನೀನು ಗೌರಿ ಗೌರಿ ಅನ್ನೋದು. ಗೌರಿ ಮಗನೇ ಇವನು. ಅಮ್ಮ ಹಂಗಾರೆ ಆಗಲೇ ಮದುವೆ ಆಗ್ಬಿಟ್ಟಿನಾರ ಗಂಡ ಸಾತ್ಗಿತ್ತು ಹೋಗ್ಬಿಟ್ಟು ಏನಾರ ಬಂದ್ಬಿಟ್ಟವಳ ಅಂತ. ಏನವಳು ಒಂದು 6-7 ವರ್ಷದಿಂದ ಅನ್ಕೋತೀನಿ. ಓದಕ್ಕೆ ಶುರು ಮಾಡ್ಕೊಂಡಾಗಿಂದ ಈ ಕಡೆಗೆ ಗೊತ್ತಾನೆ ಇರಲಿಲ್ಲ. ಆದ್ರಾಗೂ ಪಾರಿನಗಿರಿನ ಅಂತ ಹೋಗಿ ಶುರು ಮಾಡ್ಕೊಬಿಟ್ಲ ಓದ್ಕೊಳ್ಳೋಕ್ಕೆ ಅಂತ. ಆ ರೊಚ್ಚು ಓದಿಸ್ತೀನಿ ಅಂತ ಕರ್ಕೊಂಡೋದ್ಲಲ್ಲ, ಆವಾಗಂತೂ ಈ ಕಡೆಗೆ ತಲೆನೂ ಹಾಕಿ ಮನಿಕೊಳ್ಳಿಲ್ಲ ಕಣಮ್ಮ. ಹಂಗಾರೆ ಪೊದ್ದಿ ಮೊಮ್ಮಗ ಅಂತ ನೀ ಅಂತೀಯ ನೀನು? ನಾನು ಅದಕ್ಕೆ ಅವನ ಮಕನೇ ನೋಡ್ತಾ ಇವನಿ. ನೋಡೋಕ್ಕೆ ಎಲ್ಲನೂ ಹಂಗೆ ನೀವು ನೋಡೋಕ್ಕೆ ನೋಡು ಪುಟ್ಟಿ ಥರನೇ ಇಲ್ವ ಮಕ ಎಲ್ಲನೂ? ಹ್ಞೂ ಕಣಮ್ಮ ಎಲ್ಲ ಪಿ ಎಸ್ ಕೊಟ್ಟು ಎಲ್ಲನೂ ಅವಳು ಪುಟ್ಟಿ ಥರನೇ ಬರ್ತದೆ.
ಹಂಗಾರೆ 30 ವರ್ಷ ಆದ್ರೂ ಮದುವೆ ಮಾಡ್ಕೊಂಡಿಲ್ಲ ಅಂತ ನಾವು ಅನ್ಕೋತಾ ಇದ್ವಿ. ಮದುವೆ ಮಾಡ್ಕೊಬಿಟ್ಟು ಆಗ್ಲೇ ನೀನ್ಯಾ ಮಗನು ಎತ್ಬಿಟ್ಟವಳೆ ಅಂತೀಯ. ಮತ್ತೆ ಪೊದ್ದಿಯವ್ರಿಗೆಲ್ಲ ಏನು ಗೊತ್ತಿಲ್ಲ ಅಂತ ಅನ್ಕೋತೀನಿ ಕಣಮ್ಮ ವಿಷಯ ಎಲ್ಲನೂ. ಅಲ್ಲಿ ನೋಡು ನಮ್ಮನಿಗೇನು ಕರ್ಕೊಬಿಟ್ಟು ಬಂದ್ಬಿಟ್ಲು. ಆಗಲೇ ಒಂದು 2 ವರ್ಷ 3 ವರ್ಷ ಅನ್ನಿಸ್ತದೆ ನನ್ನ ಪ್ರಕಾರ. ನಮ್ಮ 3 ವರ್ಷ ಹುಡುಗ ಅನ್ನಿಸ್ತದೆ. 3 ವರ್ಷ ಅಂದರೆ ಅವಳು ಅವಾಗೆಲ್ಲ ಓದೋಳು ಬರಲೇ ಇಲ್ಲ ಕಣಮ್ಮ. ಪಾರಿನ್ಗೆ ಹೋಯ್ತೀನಿ ಅಂತ ಓದೋಕ್ಕೆ ಅಂತ ಅರ್ಧ ಕೆಲಸಕ್ಕೆ ಅರ್ಥ ಓದ್ಲಲ್ಲ. ಓದಾಗಂತೂ ಅವಳು ಬಿಡು ಕಾಣೆ ಆಗೋಗ್ಬಿಟ್ಲು. ಅಲ್ಲಿಗೆ ಹೋದ್ಮೇಲೆ ಏನೋ ಆಗೈತಿ ಅನ್ನಿಸ್ತದೆ ಕಣಮ್ಮ ಹೆಚ್ಚು ಕಮ್ಮಿ. ಅಯ್ಯೋ ನೀ ಎಂತೆಂಥ ಜನಗಳಿರ್ತಾರೆ, ಏನೇನು ನಡೀತದೆ ಅಂತಲೇ ಗೊತ್ತಾಗಕ್ಕಿಲ್ವಲ್ಲ. 9 ತಿಂಗಳು ಈ ಕಡೆಗೆ ಬರಲಿಲ್ಲ ಅಂದರೆ ಆಯ್ತಲ್ಲ, ಎಲ್ಲ ಮುಗಿಸ್ಕೊಬಿಟ್ಟು ಒಂದೇ ಕಿತ್ತನೆ ನೀ ಮಗ ಈಗ ಮಾಡ್ಕೊಬಿಟ್ಟು ಬಂದ್ಬಿಟ್ಟೋಳೆ ಅನ್ನಿಸ್ತದೆ. ಏನೂ ಗೊತ್ತಿಲ್ಲ ಅಂತ. ಏನಾರ ಯಾರನ್ನ ಕೈಗೆ ಕೊಟ್ಬಿಟ್ಟು ಏನಾರ ಉಟ್ಬಿಡ್ತ ಮಗ, ಇಲ್ಲ ಅಂತ ಹೇಳಿದ್ರೆ ಗಂಡೇನ ಮದುವೆ ಮಾಡ್ಕೊಂಡು ತೀರ್ಕೊಬಿಡ್ನಾ. ಏನು ಅಂತಲೇ ಅರ್ಥ ಆಯ್ತಿಲ್ವಲ್ಲ. ಒಂದು ಕಿತ್ತ ಅವಳನ್ನೇ ಹೋಗಿ ಕೇಳಿದ್ರೆ ಏನಾರ ಬಾಯಿಗೆ ಬಿಡ್ತಾ ಇದ್ಲೋ ಏನೋ. ಪಾಪ ಈ ಮಗನ ಹಿಡ್ಕೊಂಡು ಆ ಪೊದ್ದಿ ನೋಡಿದ್ರೆ ಅವಳು ಎಣಗಾಡ್ಕೊಂಡು ಹೊಡೆದಾಡ್ತಾವಳೆ. ಎಲ್ಲ ಮುಚ್ಚಿಕ್ಕಂಥದ್ದು ಏನಾಗೈತೋ ನನಗೂ ಗೊತ್ತಾಯ್ತಿಲ್ಲ. ಮುಚ್ಚಿಕ್ಕಂಥದ್ದು ಏನೈತೆ ನಿಜವಾಗೂ ಅಂದರೆ ಅವ್ನ ಮಗನೇ ಆಗಿದ್ರು ಓಹೋ ಊರಾಗೆಲ್ಲ ಮಾನ ಮರೋದಿ ಹೋಗ್ಬಿಡ್ತದೆ. ಮದುವೆ ಮುಂಚೆನೇ ಮಗು ಮಾಡ್ಕೊಬಿಟ್ಟವಳೆ ಅಂತ ಹೇಳ್ಬಿಟ್ಟು ಪುಕ್ಕಾರಾಗಿ ಹೋಗ್ಬಿಟ್ಟು ಆಮೇಲೆ ತಂಗಿಗೆ ಏನೋ ಸಮಸ್ಯೆ ಆಯ್ತದೆ ಅಂತ ಹೇಳ್ಬಿಟ್ಟು ಏನಾರ ಸುಮ್ಕಿಮ್ಕವಳು ಏನೋ ಯಾರೋ ಗೊತ್ತು. ಇದ್ರು ಇರ್ತಾಳೆ ಕಣಮ್ಮ. ಇವಳೇನೋ ಪಾಪ ಪುಟ್ಟಿ ಅಂತವಳೇನಲ್ಲ, ಇಲ್ಲ ಯಾರನ್ನ ದತ್ತು ತಗೊಬಿಟ್ಟು ಬಂದು ಸಾಕಬಿಟ್ಲ ಏನು ಅಂತಲೇ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ. ಏನೋ ಹೆಚ್ಚು ಕಮ್ಮಿ ಆಗೈತಿ. ಹೋಗೊಂದು ಕಿತ ಮಾತಾಡಿ ನಿಧಾನ ಕುಂತ್ಕೊಂಡು ಬಾಯಿ ಬಿಡ್ಸಿದ್ರೆ ಬಾಯಿ ಬಿಡ್ತಾಳೆ. ಇವನು ಬೋಲು ಚೂಟಿ ಅವನೇ, ಮೊಬೈಲ್ ಹಿಡ್ಕೊಂಡ್ರದಕ್ಕೆ ಎಲ್ಲನೂ ಹೇಳವನೇ. ಇಲ್ಲ ಅಂತ ಹೇಳಿದ್ರೆ ಉಸಿರೊಯ್ಯಕ್ಕಿಲ್ಲ ಇವನು. ಗೊತ್ತೇನು ಹುಡುಗ ಭಾಳ ಚೂಟಿ ಬೋಲು ನೆನ್ಪಿಟ್ಕೊತಾನೆ ಕಣಮ್ಮ ಇವನು. ಒಂದು ಕಿತ ನೀನು ಹೇಳ್ಬಿಡು ಹಿಂಗೆ ಅಂತ ಹೇಳ್ಬಿಟ್ಟು ಹಾಗೆ ನೆನ್ಪಿಟ್ಕೊಂಡಿರ್ತಾನೆ. ಮರೆಯೋದು ಇಲ್ಲ ಬಿಡೋದು ಇಲ್ಲ, ಅಷ್ಟು ಗೆಪ್ತಿ ಅವನಿಗೆ. ನೋಡವ ಯಾರ್ಯಾರ ಮನೆ ಕತೆ ಏನೇನು ಕತೆಯೋ ಏನು ಗೊತ್ತಿಲ್ಲ. ಆದ್ರೂ ವಿಜಯ ಭಾಳ ಸಹಾಯ ಮಾಡ್ಬಿಟ್ಟವಳೆ ನಿನಗಂತೂ ಪೊದ್ದಿ. ನಾನು ನೋಡಿವ್ನಲ್ಲ, ನಾನು ಎಷ್ಟು ಸಹಾಯ ಮಾಡವಳೆ. ನೀನು ನೋಡು, ಏನಾರ ಒಂದು ಸಮಸ್ಯೆ ಇದ್ರೆ ಕೇಳಿ ಬಗೆಹರಿಸಿ. ಏನೋ ಪಾಪ ಒಂದು ಮಾಡು, ಮೊಮ್ಮಗನ ಜೊತೆ ಅವಳು ಸಂದಕ್ಕಿರಲಿ. ಏನಾರ ವಿಚಾರ ಮಾಡಿ ಸುಮ್ಮನೆ ಕಣಮ್ಮ ವಿಚಾರ ಮಾಡಬೇಕು. ನನಗೆ ಸುದ್ದಿ ಕೇಳಿ ಶಾಕ್ ಹೋಗ್ಬಿಟ್ಟೈತಿ ಅಂದರೆ ಪೊದ್ದಿಗೇನಾರ ವಿಷಯ ಗೊತ್ತಾಯ್ತು ಅಂದರೆ ಶಾಕಿಂಗ್ ಆಗಕ್ಕಿಲ್ವಾ? ಒಯ್ಯಪ್ಪ ಅದ್ರಾಗ ಮುದುಕಿಯವಳಲ್ಲ, ಮುದುಕಿನೆಲ್ಲ ಒಪ್ಸೋದು ಭಾಳ ಕಷ್ಟ ಹೇಳು. ಅದಕ್ಕೆ ಇವಳು ಸುಮ್ಮನೆ ಆದ್ಲೇನೋ ಆ ಕಾಗಿ ಮುದುಕಿಯವಳಲ್ಲ, ಅವಳಂತೂ ಬಿಡಂಗೆ ಕಾಣೆ. ಅವಳಂತೂ ಒಳ್ಳೆ ರಾಕ್ಷಸಿ ಆಡ್ದಂಗೆ ಆಡ್ತಾಳೆ, ಯಾರಿಗೂ ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ಲ. ಅದಕ್ಕೆ ನೆನೆಯ ಏನೋ ಹೇಳ್ಕೊಂಡಿಲ್ವೇನೋ. ಇರು ಮಂತಕ್ಕೆ ಹೋಗೋನ್ಕಿತ ಬಾಯಿ ಬಿಡಿಸ್ತೀನಿ. ಏನಾರ ಒಂದು ಹೇಳ್ತಾಳೇನೋ ಕೇಳ್ತೀನಿ. ಯಾಕೋ ನೀನು ನೋಡಬೇಕು ಅಂತ ಇದ್ದಮ್ಮ ಕರ್ಕೊಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತಾಡ್ತೀನಿ ಇರಮ್ಮ. ಪಾಪ ಪಾಪ ಗೊತ್ತಿದ್ದೇನೋ ಭಾಳ ಸಹಾಯ ಮಾಡ್ಬಿಟ್ಟೈತಿ ಮಗನೂ. ಈ ಮಗಿಗೂ ಸಹಾಯ ಮಾಡೋದು ನಿನ್ನ ಧರ್ಮ ನಿನಗೆ ಬಿಡು, ಸರಿನಾ? ಹಾಗೆ ನಿನ್ನ ಗಂಡನು ಹುಷಾರಾಗಿ ಮಾಡಿ ಕಜಯ್ಯ. ಈಗಲೇ ಹೇಳಿದ್ದೀನಿ ಗಂಡಸ್ರು ಸರಿ ಇಲ್ಲ. 50 ಮಾಡೋನಳಿಕ 50 ಲಕ್ಷ ಸಾಲ ಮಾಡ್ಬಿಡ್ತಾನೆ. ತಲೆ ಮೇಲೆ ಎಳೆದ್ಬಿಟ್ಟು ಆಮೇಕಿಂದ ಮನೆ ಮಟ್ಟ ಮಾರಬೇಕಾಯ್ತದೆ. ಹೆಂಗೋ ನಿನ್ನ ಹೆಸರನ್ನಾಗಿರೋದು ನೀನು ಬದುಕೊಂಡಿದ್ಯಾ? ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನೀನು ಎಲ್ಲ ಮಾರ್ಕೊಂಡು ಜೀವನ ಮಾಡಬೇಕಾಯ್ತದೆ. ನೋಡು ನನ್ನ ಮಾತು ಕೇಳಿ ಬಾಯಿ ಮುಚ್ಕೊಂಡು ನಿನ್ನ ಗಂಡನ ಬುಸ್ತಂಗೆ ಮಾಡಿಕೊಂಡು ಏನೋ ಎಲ್ಲ ಜೀವನ ಮಾಡ್ಕೊಂಡು ನಡ್ಕೊಂಡು ಹೋಗಂಗೆ ಮಾಡು. ಬಿಡ್ಬೇಡ ಎಲ್ಗೂ ನಿನ್ನ ಗಂಡನ. ಸರಿ ಹೇಳಮ್ಮ, ಇಷ್ಟು ದಿನ ನಂಬಿದ್ದೆ, ಇವಾಗೆಲ್ಲ ಗೊತ್ತಾಯ್ತಲ್ಲ ಎಲ್ಲ ವಿಷಯನೂ. ನನಗೆ ಪಾಪ ಈ ಮುಗಿದೇ ಚಿಂತೆ ಆಯ್ತೈತೆ. ಯಾರ ಮಗ ಹೆಂಗೆ ಗೌರಿ ಹಂಗೆ ಇದಾದ್ಲು, ಬಸ್ರಾದ್ಲು, ಗಂಡನ ಇಲ್ಲ ದತ್ತು ತಗೊಂಡವಳ ಏನು ಗೊತ್ತಾಯ್ತಿಲ್ಲ. ಹೋಗಿ ಮಾತಾಡಿದ್ರೆ ಏನಾರ ಒಂಚೂರು ಗೊತ್ತಾಯ್ತದೇನೋ. ಹೋಗಿ ನೋಡಿ ಮಾತಾಡಿ ಕೇಳ್ಕೊಬಿಟ್ಟು ಬರ್ತೀನಿ ಇರು. ಸರಿ ಕಣಮ್ಮ, ನೀನು ನನ್ನ ಗಂಡ ಬಂದಾಗ ಒಂದು ಕಿತ ಕ್ಯಾಕರ್ಸ್ ಮಾಕೋಗಿ ಆಮೇಕಿಂತ ನೋಡನಿ ಏನಾಯ್ತದಾಗಲಿ ಒಂದ್ಸಲ ಹೋಗ್ತಾಕ ಬಂದ ತಕ್ಷಣ ನೀಯ ಆಯ್ತಾ ಇವ್ ನೀರು ಬರ್ಲಿ ಮಾಡ್ತೀನಿ ಅವನಿಗೆ.